ಅದೇ ಕೇಸ್ನ ತಗೊಳ್ಳಿ ಅಂತ ಹೇಳಕ್ ಬಂದೆ. ನಿಮಗೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರುವಂತ ಕಂಟೆಂಟ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಟ್ರೇಲರ್ ನೋಡಿದ್ರೆ ಇನ್ನೂ ಅದ್ಭುತ ಅನಿಸ್ತದೆ. ಏನ್ ಹೇಳ್ತೀರಾ ಸರ್? ಮನೆ ಫಿಲ್ಮು. ನಮ್ಮಣ್ಣ ನಮ್ಮ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟ ಆಡ್ಸಿದೀವಿ, ಓಡಾಡ್ಸಿದ್ವಿ. ನಮ್ಮ ಮೇಲೆಲ್ಲ ಮಾಡಿದಾನೆ ಅವನು. ಎಲ್ಲ ಬೆಳೆಸ್ಕೊಂಡಿದೀವಿ, ಅಷ್ಟು ಮುದ್ದಾಗಿ ಬೆಳೆಸಿದ್ವಿ, ಅಷ್ಟು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ. ಬೆಳೀತಾ ಬೆಳೀತಾ ನಮ್ಮ ಅಕ್ಕ ತುಂಬಾ ಸ್ಟ್ರಿಕ್ಟ್ ಓದೋ ವಿಚಾರದಲ್ಲ. ನನ್ನನ್ನೇ 3 ಸ್ಕೂಲಿಂದ ಚೇಂಜ್ ಮಾಡಿದ್ಲು ನಮ್ಮ ಅಕ್ಕ. ಓದ್ಲಿ, ಹೆಂಗಾರ ಮಾಡಿ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ. ಹಾಗೆ ಪಾಪ ನಮ್ ಚಿನ್ನೂನು ಓದ್ಬೇಕು ಅನ್ನೋ ಟೈಮ್ ಬಂದಾಗ ನನ್ ಮಗ ಓದ್ತಾ ಇಲ್ಲ, ಅವನ್ ಆಕ್ಟರ್ ಆಗ್ಬೇಕಂತೆ ಅಂತ ಹೇಳಿದ್ರು. ನಾನು ಹೇಳ್ದೆ, ಅವ್ರಿಗೇನು ಇಷ್ಟನೋ ಅದನ್ನೇ ಬೆಳೆಸೋಣ, ಹಾಗೆ ಬೆಳೆಸೋಣ. ಮಕ್ಳಿಗೆ ಏನ್ ಇಷ್ಟನೋ ಅದ್ರ ಪ್ರಕಾರನೇ ಬೆಳೀಲಿ. ಫ್ಯೂಚರ್ ದೇವ್ರು ನೋಡ್ಕೋತಾನೆ, ಅಭಿಮಾನಿಗಳು ನೋಡ್ಕೋತಾರೆ, ನಾವೇನು ಹೇಳಕ್ಕಾಗಲ್ಲ, ಬಿಟ್ಬಿಡು ಅಂತ ಹೇಳ್ದೆ. ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದ್ದೆ ಏನು ಅಂದ್ರೆ, ಅವನ್ ಪ್ರಿಪೇರ್ ಆಗ್ಬಿಟ್ಟು ಬಂದ. ಡ್ಯಾನ್ಸ್ ಕಲ್ತ್ಕೊಂಡ್ರು, ಫೈಟ್ ಕಲ್ತ್ಕೊಂಡ್ರು, ಡ್ರಾಮಾ ಕ್ಲಾಸಸ್, ಆಕ್ಟಿಂಗ್ ಕ್ಲಾಸಸ್, ಒಂದು ಪ್ರಿಪೇರ್ ಆಗಿ ಯಾವುದೇ ತರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆಗೆ ಇಟ್ಕೊಳ್ದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ದುಕೊಂಡು ತಿಳ್ಕೊಂಡು ಬಂದಿದ್ದಾನೆ. ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು, ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಹುಡುಗಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಟ್ರಡ್ಯೂಸ್ ಮಾಡಿದ್ದಕ್ಕೆ ಈ ಪಿಕ್ಚರ್ ಅಲ್ಲಿ. ಮೋರ್ ದನ್ ಎನಿಥಿಂಗ್ ನಮ್ಮ ಅಣ್ಣನಂತೂ ಇಷ್ಟು ಮುದ್ದಾಗೆ ಇಷ್ಟು ಚೆನ್ನಾಗಿ ನೋಡಿ ನನಗೆ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ. ಆನೆಸ್ಟ್ಲಿ ಸ್ಪೀಕಿಂಗ್, ಐ ಲವ್ ಮೈ ಬ್ರದರ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ. ಆ ಕ್ಲೀನ್ ಶೇವ್ ಲುಕ್ಕಲ್ ಅಂತೂ ಯಾವುದೋ ಮತ್ತೆ 10th 11th ಸ್ಟ್ಯಾಂಡರ್ಡ್ ಇದ್ದಂಗೆ ನೆನಪಾಯ್ತು ನನಗೆ. ನಮ್ಮಣ್ಣ ಒಂದು ಕಾನ್ಸೆಪ್ಟ್ ಇದೆ, ಏನೋ ವಿಷಯ ಇದೆ. ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ಅಟೆನ್ಷನ್ ಅಂಡ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅನಿಸ್ತಾ ಇದೆ ಪಿಕ್ಚರ್ ಅಲ್ಲಿ. ಈ ತರ ಪಿಕ್ಚರು ಆದಷ್ಟು ಜನಗಳಿಗೆ ರೀಚ್ ಆಗಬೇಕು, ಅಭಿಮಾನಿಗಳು ನೋಡ್ಬೇಕು. ಆಮೇಲೆ ಪ್ರತಿಯೊಬ್ಬರು ಈ ತರ ಒಂದು ಫಿಲ್ಮ್ಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಅಂಡ್ ಎವ್ರಿಬಡಿ, ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ. ಅಮ್ಮ ನೀವು ಚೆನ್ನಾಗಿದ್ದೀರಾ. ದ ನ್ಯೂ ಗರ್ಲ್, ಚಿನ್ನು ಪೇರ್ ಅಲ್ವಾ? ಯೋರ್ ನೇಮ್ ಪಿಕ್ಚರ್ ಅಲ್ಲಿ, ಫಿಲ್ಮ್ ಅಲ್ಲಿ? ಜೂಲಿ. ನೀವ್ ಜೂಲಿ, ಅವ್ರ ಅಭಿ, ಅಣ್ಣ ರಾಮ್. ಸಿ ಐ ವಾಚ್ಡ್. ಸೊ ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿದೆ. ಐ ಥಿಂಕ್ ದರ್ ಸಮಥಿಂಗ್ ನ್ಯೂ ಇನ್ ದ ಮೂವಿ. ರೆಗ್ಯುಲರ್ ಮೂವೀಸ್ ತರ ಇಲ್ಲ, ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ವಿಜಯ ರಾಘವೇಂದ್ರ ಎಲ್ಲಿ? ಹಂಗ್ ಮಾಡ್ಬಾರ್ದು, ಕರೆದು ಬಿಟ್ಟು ವಾಚ್ ಹೋಗ್ಬಿಡ್ಬಾರ್ದು, ಫೋನ್ ಮಾಡ್ಬಾರ್ದು. ಏನೋ ಹೊಗಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ರಘು, ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಅಕ್ಕನ್ನ 1-2 ಸೆಕೆಂಡ್ ಸ್ಟೇಜ್ ಮೇಲೆ ಬರಕ್ಕೆ ಕೇಳ್ಕೊತೀನಿ. ಅವಳಿಗೆ ತುಂಬಾ ಹೆಮ್ಮೆ ಇದೆ. ನಿನ್ನ ಬಾಯಾರ ನಿನ್ನ ಮಗನ್ ನೀನ್ ಆಶೀರ್ವಾದ ಮಾಡು, ಒಳ್ಳೇದಾಗುತ್ತೆ. ವಿಶ್ ಮಾಡಿ ಅಷ್ಟೇ, ಒಂದ್ ವಿಶ್ ಮಾಡಿ. ಬಾ, ಒಳ್ಳೇದಾಗ್ಬೇಕು. ಅಣ್ಣ ವಿಚಾರಕ್ಕೆ ಬಂದ್ರ ನೀನು ಬಂದ್ಬಿಡು. ಲಾಸ್ಟ್ ಅಕ್ಕನ್ನು ಆಡ್ ಮಾಡ್ಬಿಡ. ಮೇಡಮ್, ನಿಮಗೆ ನಿಮ್ಮ ಮಗ ಈಗ ಇದು ಫಸ್ಟ್ ಪಿಕ್ಚರ್ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು, ಕ್ರೇ ಗೇಮ್ಸ್ ಅಂತ ಪಿಕ್ಚರ್ ಅಲ್ಲಿ. ವಿಜಯ ರಾಘವೇಂದ್ರ ಅವರಿದ್ದಾರೆ. ನಿಮಗೇನು ಅನ್ಸುತ್ತೆ ಮೇಡಮ್, ನಿಮ್ಮ ಒಪಿನಿಯನ್ ಏನು? ವಾಚನ ಜಾಸ್ತಿ ಮಾತಾಡಲ್ಲ. ಫಸ್ಟ್ ನನ್ನ ತಮ್ಮನ್ಗೆ ಆಲ್ ದಿ ಬೆಸ್ಟ್ ಅಂಡ್ ಮಗನ್ಗೆ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಚಿನ್ನು. ನಮ್ಮ ಅಕ್ಕ ಹಂಗೆ ಸ್ವಲ್ಪ ನಾಚ್ಕತಾಳೆ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಐ ಲವ್ ದ ಸಾಂಗ್ಸ್, ಐ ಲವ್ ದ ಟೀಸರ್, ದ ಟ್ರೇಲರ್, ದ ಪರ್ಫಾರ್ಮೆನ್ಸ್, ಎವ್ರಿಥಿಂಗ್. ಜಸ್ಟ್ ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಎವ್ರಿವನ್. ಥ್ಯಾಂಕ್ ಯು. ಅಲ್ಲ, ನೀವೇನಾದ್ರು ನಂಗೆ ಹೆಲ್ಪ್ ಮಾಡಿದ್ರೆ, ಕರ್ಸಿದ್ರೆ, ಮಾತಾಡಿದ್ರೆ ಇಲ್ವಾ? ನಿಜವಾಗ್ಲೂ ಪೋಸ್ಟ್ ಮಾಡ್ತಾರಂತ, ಪೋಸ್ಟ್ ಆಗ್ತಾರೆ ಮೇಡಮ್. ಸೊ ಅಕ್ಕ ಪೋಸ್ಟ್ ಮಾಡ್ತಾರೆ. ಆಗ ನೀ ಏನ್ ಮಾಡಿದ್ರು ಸೂಪರ್ ಅಕ್ಕ. ನೀವು ಬಂದಿದ್ದ ದೊಡ್ಡ ವಿಚಾರ. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೈಕ್ ಕೊಡಿ. ಥ್ಯಾಂಕ್ಸ್ ಅಗೇನ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಪ್ಪಾಜಿ
Miss you, Julie. I'm just gonna Ram is a genius and honest. Both. So be careful. ನನ್ನ ಹತ್ರ ಎಲ್ಲ ಇದೆ ಎಲ್ಲ ಇದೆ ಆದ್ರೂ ರೆಡ್ ಹಂಟರ್ ಕೇಸ್ ಮೋಸ್ಟ್ಲಿ ಓಪನ್ ಆಗ್ಬೋದು. ರೆಡ್ ಹ್ಯಾಂಡರ ಅವನ ಕತೆ ಅವತ್ತೇ ಮುಗ್ದಿತ್ತಲ್ಲ ಮೇಡಮ್. ಮತ್ತೆ ರಾತ್ರಿ ಇಡೀ ಗೇಮ್ ಮಾಡ್ತಿದ್ದ ಅನ್ಸುತ್ತೆ. Fernand is the boyfriend. ಲೆಫ್ಟ್ ಸೈಡ್ ಅವನ್ನ ವಾಸಿ ಮಾಡಿ ಅಂತ ಕಳ್ಸಿದ್ರೆ ನೀವೇ ಅವನ ಜೊತೆ ಗೇಮ್ಸ್ ಆಡ್ತಿದ್ದೀರಾ. ಅವನು ನಿನ್ ಹತ್ರ ಏನೋ ಆಟ ಆಡ್ತಿದ್ದಾನೆ, ಏನು ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ ಅಷ್ಟೇ. ಮತ್ತೆ ಲೈಫ್ ಇಂಟ್ರೆಸ್ಟಿಂಗ್ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ಖುಷಿಯಾಗಿರಕ್ ನೀವೆಲ್ಲ ಬಿಡ್ಬೇಕಾ? ಅಭಿ ಫರ್ನಾಂಡಿಸ್ ಕೇಸ್ನ ಈ ರೆಡ್ ಹಂಟರ್ ತಲೆ ಕಟ್ಟಿ ಕೇಸ್ನ ಕ್ಲೋಸ್ ಮಾಡಿ. ಜಸ್ಟ್ ಮಿಸ್. ಜೂಲಿ ಫರ್ನಾಂಡಿಸ್ ಕೇಸ್ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಈ ಅಮ್ಮ ಮತ್ತೆ ಜೂಲಿ ಅಂತ ಹೇಳೋನು ಅದು ದೊಡ್ಡ ಗುಣ ಬುದ್ಧಿ ಅವನಿಗಿತ್ತು ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ನಮಸ್ಕಾರ. ವರ್ಷಗಳ ಕಾಲ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಅವರು ಫಿಲ್ಮ್ ಮೇಕಿಂಗ್ ಬರೋದು ಓಕೆ, ಅದೇನ್ ಸರ್ಪ್ರೈಸಿಂಗ್ ಅಲ್ಲ, ಆದ್ರೆ ಈ ಕಂಟೆಂಟ್ ಕೂಡ ಇವ್ರದ್ದು ಅಂತ ಕೇಳ್ಪಟ್ಟೆ. ಹಂಗಾಗಿ